ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. SSLC ಎಕ್ಸಾಮ್ 2026 ಇದರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್, ರಿಸಲ್ಟ್ ಡೇಟ್ ಹಾಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಮೊದಲದಾಗಿ SSLC ರಿಸಲ್ಟ್ ಏನಿದೆ ಇದನ್ನ ಏಪ್ರಿಲ್ 24ನೇ ತಾರೀಕಿಗೆ ಅನೌನ್ಸ್ ಮಾಡಬೇಕು ಅಂತ ಇದ್ದೀವಿ ಅಂತ ಶಿಕ್ಷಣ ಇಲಾಖೆಯವರು ಈ ಹಿಂದಿನ ಹೇಳಿದ್ರು. ಆಲ್ಮೋಸ್ಟ್ ಅದೇ ಡೇಟ್ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸರಿ, ಈಗ ಈ ಇವ್ಯಾಲ್ಯೂಯೇಷನ್ ಏನಿದೆ ಅದನ್ನ ಮಾಡೋದಕ್ಕೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅದನ್ನ ಯೂಸ್ ಮಾಡಿಕೊಂಡು ಇವ್ಯಾಲ್ಯೂಯೇಟರ್ಸ್ ನಿಮ್ಮ ಪೇಪರ್ನ ಚೆಕ್ ಮಾಡ್ತಾರೆ. ಹಾಗೆ ನಿಮಗೆ ಮಾರ್ಕ್ಸ್ ಕೂಡ ಅಲಾಟ್ ಮಾಡಿ, ನಿಮಗೆ ಸೈನ್ಸ್ಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ, ಮ್ಯಾಥಮೆಟಿಕ್ಸ್ಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ, ಕನ್ನಡ ಹಾಗೆ ಇಂಗ್ಲಿಷ್ಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ, ಇದ್ರ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾರೆ. ಈಗ ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಏನಿದೆ ಅದನ್ನ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋ ರೀತಿ ಶಿಕ್ಷಣ ಇಲಾಖೆಯವರು ರಿಲೀಸ್ ಮಾಡಿದರೆ ತಪ್ಪದೇ ಡೌನ್ಲೋಡ್ ಮಾಡ್ಕೊ. ಅದನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಈಗ ಹೇಳ್ತಾ ಇದ್ದೀನಿ. ನಂತರ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಏನಿದೆ ಅದರಲ್ಲಿ ಈ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಡೌನ್ಲೋಡ್ ಮಾಡೋ ಲಿಂಕ್ ಅನ್ನೇ ಶೇರ್ ಮಾಡಿದೀವಿ. ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸರಿ, ಈಗ ವಿಷಯವನ್ನು ಹೇಳೋದಾದ್ರೆ ಮೊದಲದಾಗಿ KSEAB ದವರ ಅಫಿಷಿಯಲ್ ವೆಬ್ಸೈಟ್ KSEAB.karnataka.gov.in ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ವಿಸಿಟ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ಹೋಮ್ ಐಕನ್ ಇದೆ, ಅದ್ರ ಕೆಳಗಡೆ 3 ಡಾಟ್ಸ್ ಇದೆಯಾ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ SSLC ವಿದ್ಯಾರ್ಥಿಗಳ ಅಂಕಣ ಅಂತ ಒಂದು ಆಪ್ಷನ್ ಇದೆ. ಸರಿನಾ? ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅದನ್ನ ಝೂಮ್ ಮಾಡಿದ್ರೆ ಅಲ್ಲಿ SSLC ಎಕ್ಸಾಮ್ 1 ಇದರ ಕೀ ಉತ್ತರಗಳು ಅಂತ ಆಪ್ಷನ್ ಇದೆ, ಅಥವಾ ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸುವ ಲಿಂಕ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಾ ನೀವೀಗ ಏನ್ ಹೇಳಿ, SSLC ಪರೀಕ್ಷೆ 2026ರ ಮಾದರಿ ಉತ್ತರಗಳು ಅಂತಿದೆ, ಕೀ ಆನ್ಸರ್ಸ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ ಮುಂದೆ ಎಲ್ಲ ಆಪ್ಷನ್ಸ್ ಕಾಣುತ್ತೆ. ಕನ್ನಡ ಆಗಿರಬಹುದು, ಇಂಗ್ಲಿಷ್ ಆಗಿರಬಹುದು, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್. ಸೊ ಇವುಗಳ ಅಫಿಷಿಯಲ್ ಕೀ ಆನ್ಸರ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ತೋರಿಸಿದ್ದಾರೆ. ಕನ್ನಡ ಮೀಡಿಯಂ ಕೂಡ ಇದೆ, ಇಂಗ್ಲಿಷ್ ಮೀಡಿಯಂ ಕೂಡ ಇದೆ, ಉರ್ದು ಮೀಡಿಯಂ ಕೂಡ ಇದೆ. ಸೊ ನಿಮಗೆ ಯಾವ್ಯಾವ್ದು ಬೇಕೋ ಅವುಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ನೀವು ಯಾವ್ಯಾವ ಸಬ್ಜೆಕ್ಟ್ಗಳ ಎಕ್ಸಾಮ್ ಬರೆದಿದ್ರೋ ಅವುಗಳನ್ನು ತಪ್ಪದೆ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಕಸ್ಮಾತ್ ಆಗಿ ಮುಂದೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡುವಂತಹ ಪರಿಸ್ಥಿತಿ ಬಂದ್ರೆ ಅಂತ ಸಂದರ್ಭದಲ್ಲಿ ಈಗ ಸ್ಕ್ಯಾನರ್ಡ್ ಕಾಪಿನ ತರಿಸ್ತಿರಲ್ವಾ ನೀವು, ಸ್ಕ್ಯಾನರ್ಡ್ ಕಾಪಿಯನ್ನು ನೋಡಿ ಈ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನೋಡಿದಾಗ ಓಕೆ ಮಾರ್ಕ್ಸ್ ಕರೆಕ್ಟ್ ಆಗಿ ಬಂದಿದೆಯಾ ಅಥವಾ ಇನ್ನೂ ಚೇಂಜ್ ಆಗೋ ಚಾನ್ಸಸ್ ಇದೆಯಾ, ಮತ್ತೆ ಮಾರ್ಕ್ಸ್ ಬರುತ್ತಾ, ಇದನ್ನ ತಿಳಿದುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ತಪ್ಪದೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಇದೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.